ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಅನುಮಾನ. ಪಿಎಸ್ಐ ವಿನಯ್ ಜೊತೆಗೆ ಪ್ರದೂಷ್ ಸಂಪರ್ಕ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಯಲಾಗ್ತಾ ಇದ್ದಂತೆ, ಅಂದರೆ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿತ್ತು. ಆ ಬಳಿಕ ಕೊಲೆ ಪ್ರಕರಣ ಹೊರಬಂದಿತ್ತು. ಅದಕ್ಕೂ ಮುನ್ನವೇ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಈ ಕುರಿತಂತೆ ಮಾಹಿತಿ ಇತ್ತು ಎಂದು ಈಗಾಗಲೇ ರಿವೀಲ್ ಆಗಿದೆ. ಪ್ರಮುಖವಾಗಿ ಪಿಎಸ್ಐ ವಿನಯ್ 2016ರಿಂದ 2021ರವರೆಗೂ ಗಿರಿನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿರುವಂತಹ ವಿನಯ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿರ್ತಾರೆ. ಇವರಿಗೆ ಪ್ರದೂಷ್ 122 ಬಾರಿ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿರುವಂತದ್ದು ಚಾರ್ಜ್ ಶೀಟ್ ನಲ್ಲಿ ಬಯಲಾಗಿದೆ. ಈ ವಿಚಾರಣೆ ವೇಳೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ವಿನಯ್ ರವರನ್ನು ಈಗಾಗಲೇ ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ. ಅವರಿಂದಲೂ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸಜೆಷನ್ಗಳನ್ನ ಕೇಳುವಂತ ಸಲುವಾಗಿ, ಅಂದರೆ ರೇಣುಕಾಸ್ವಾಮಿಯನ್ನ ಆರೋಪಿಗಳು ಪಟ್ಟಣಗೆರೆ ಶೆಡ್ಗೆ ಕರೆತಂದಿರ್ತಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಘಟನೆಯ ಬಗ್ಗೆ ವಿವರಣೆ ಕೊಡಲು ಹೋಗುವುದಿಲ್ಲ ಪ್ರದೂಷ್. ಆದರೆ ವ್ಯಕ್ತಿ ಓರ್ವನ ಕೊಲೆಯಾಗಿದೆ ಅಂತೇಳಿ ಪಿಎಸ್ಐ ವಿನಯನ್ನ ಕೇಳಿರ್ತಾರೆ. ಆ ಬಳಿಕ ಏನೆಲ್ಲ ಮಾಡಬೇಕು ಎಂಬ ಒಂದಷ್ಟು ಸಲಹೆಗಳನ್ನ ಪಡೆದುಕೊಳ್ಳುವಂತ ಪ್ರಯತ್ನ ಪ್ರದೂಷ್ ಮಾಡಿರ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ವಿನಯ್ ಹಾಗೂ ಪ್ರದೂಷ್ ನಡುವೆ ನಡೆದಿರ್ತಕ್ಕಂಥ ಕಾಲ್ ಡೀಟೇಲ್ಸ್ ಹಾಗೂ ವಾಟ್ಸಪ್ ಚಾಟ್ ನ ಈಗಾಗಲೇ ತನಿಖಾಧಿಕಾರಿಗಳು ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ NKS TV4 ನ್ಯೂಸ್.